ಬಿರಿಯಾನಿನ ಮಾಡಾದ್ಮೇಲೆ ಮಾಡಿಬಿಟ್ಟಾಗ್ಲೇ ಏನು ಓಡ್ತಾ ಇದ್ರನೆ ಎಷ್ಟೊತ್ತಿಗೆ ತಿಂತೀನೋ ಅನ್ಸ್ತಾ ಇದೆ. ಹಿಂದೆಗಡೆ ಇವ್ರು ಬೇರೆ ಬರ್ತಾರೆ. ಹ್ಯಾಪಿ ಬರ್ತ್ಡೇ ಟು ಯು. ಬಟ್ ಅದೇ ಪ್ಲೇಸ್ ನೋಡಕ್ ಬೋರಿಂಗ್ ಅನ್ಸುತ್ತೆ. ಏನಾಗೋದು ಅದೇ ಪ್ಲೇಸ್ಗೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸಂಜೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಇವತ್ತು ನಮ್ಮ ಚಿಕ್ಕಮ್ಮನ ಮಗ ಪೃಥ್ವಿ ಯಾರು ಅಂತ ನಾನು ಸುಮಾರು ಸಲ ಹೇಳಿರ್ತೀನಿ, ಆದರೂ ಕಮೆಂಟ್ ಮಾಡಿರ್ತೀರಾ, ಕೆಲವ್ರು ಗೊತ್ತಿರಲ್ಲ, ಹೊಸ ಸಬ್ಸ್ಕ್ರೈಬರ್ಸ್ ಇರ್ತೀರಾ. ಹಾಗಾಗಿ ನಮ್ಮ ಚಿಕ್ಕಮ್ಮನ ಮಗ, ನಮ್ಮಮ್ಮ ಇದ್ದಾರಲ್ಲ ಅವ್ರ ತಂಗಿ ಮಗ ಅವನು, ಆಯಿತಾ. ಸೊ ಅವನದು ಬರ್ತ್ಡೇ ಇದೆ. ಅವನು ಈಗ ಇಲ್ಲೇ ಮೈಸೂರಲ್ಲೇ ವರ್ಕ್ ಮಾಡ್ತಿದ್ದಾನೆ. ಹಾಗಾಗಿ ಅಮ್ಮನ ಮನೇಲೇ, ಅಂದರೆ ದೊಡ್ಡಮ್ಮ ಅಲ್ವಾ ನಮ್ಮಮ್ಮ, ಸೊ ಅಲ್ಲೇ ಇದ್ದಾನೆ. ಅವನು ಇವತ್ತು ಬರ್ತ್ಡೇ ಇದೆ. ಸೊ ಎಲ್ಲ ಅಲ್ಲಿದ್ದಾರೆ ಅಮ್ಮನ ಮನೆ. ಇವ್ರ ಫ್ರೂಟಿ ಮಾಮನ ಬರ್ಡೇ ಇವತ್ತು. ಫ್ರೂಟಿ ಅಂತಿದೆ ಅವನು. ಪೃಥ್ವಿ ಅನ್ನಕ್ಕೆ ಫ್ರೂಟಿ ಅಂತಿದ್ದ. ಈಗ ಹೇಳ್ತಾನೆ ಪೃಥ್ವಿ ಮಾಮ. ಏನ್ ಕಂದ ಇದು? ಯಾವುದು ಖಾಲಿ ಪೇಜ್ ಸಿಗಂಗಿಲ್ಲ ನೋಡಿ, ಹಿಂದಿ ಬರ್ದಿಟ್ಟವನೆ. ನಾನು ಆ ವಿಚಾರದಲ್ಲಿ ನನ್ನ ಮಗನ ಎಷ್ಟು ಎಂಜಾಯ್ ಬೆಸ್ಟಿ. ಏನೇನು ಕನ್ನಡ ಓದ್ತಾನೆ UKGಗೆ. ನಾನು ಒಂದು ವರ್ಷ ಸ್ಕೂಲಲ್ಲಿ MA ಮುಗಿಸಿದ ಮೇಲೆ ಒಂದು ಸ್ಕೂಲಲ್ಲಿ ಟೀಚರಾಗಿ ವರ್ಕ್ ಮಾಡಿದ್ದೆ, ಸೋಷಿಯಾಲಜಿ. ಅವಾಗ ಮಕ್ಕಳಿಗೆ ಕರೆಕ್ಟಾಗಿ ಇಂಗ್ಲೀಷ್ ಮೀಡಿಯಂ ಮಕ್ಕಳುಗಳಿಗೆ ಕನ್ನಡ ಓದೋಕ್ಕೆ ಕಷ್ಟ ಇತ್ತು, SLC ಅವ್ರಿಗೆ. ಅಂಥದ್ರಲ್ಲಿ ನನ್ನ ಮಗ UKGಲಿ ಕನ್ನಡನ ಓದ್ತಾನೆ ಅಂದರೆ ಖುಷಿ ಪಡೋ ವಿಚಾರ ಅದು. ವೆರಿ ಗುಡ್ ಕಂದ. ಆಮೇಲೆ ಇನ್ನೊಂದೇನಂತಂದ್ರೆ, ನಮ್ಮ ಹತ್ರ ಮೊನ್ನೆ ನಾವು ತ್ರಿವೇಣಿ ತಿನ್ನೋದಕ್ಕೆ ಹೋಗಿದ್ವಲ್ಲ, ಅವಾಗ ಏನಂತ ಅಂದರೆ, ನೀನು ಯಾವ ಐಸ್ ಕ್ರೀಮ್ ತಿಂದಪ್ಪ? ಪರ್ಪಲ್ ಕಲರ್ ಐಸ್ ಕ್ರೀಮ್. ಎಷ್ಟು ಹೇಳ್ತೀವಿ ಗೊತ್ತಾ, ಅಥರ್ವ ಬೇಡ ಕಣೋ, ಅವನಿಗೆ ಜ್ಯೂಸು ಮತ್ತು ಐಸ್ ಕ್ರೀಮ್ ತಿಂದರೆ ಇಮ್ಮಿಡಿಯೇಟಾಗಿ ಹುಷಾರು ತಪ್ತಾನೆ. ಸೊ ಅದೇ ಥರ ಆಗಿ ಈಗ ಕಾಫ್ ಬಂದು, ಜ್ವರ ಬಂದು, ಮುಖ ನೋಡಿ ಹೆಂಗಾಗಿದೆ, ಮೊದಲೇ ಒಣಕ್ಲ. ಆಮೇಲೆ ಇವರು ನಾವು ತೋರಿಸ್ತೀವಲ್ಲ ಡಾಕ್ಟರ್ ಕೃಷ್ಣಕುಮಾರ್ ಸರ್, ಅವ್ರ ಮುಖ ನೋಡ್ತಿದ್ದಂಗೆ ಹರಡ್ಬಿಡ್ತದೆ. ಈಗ ಮುಖ ನೋಡಿ ಎಷ್ಟು ಅಂದ್ರೆ ಮಲ್ಗಿದ್ನಲ್ಲ ನಾವೇನೋ, ಅದಕ್ಕೆ ಸ್ವಲ್ಪ ನೀವು ಅವನು ಇದರಿಂದ ಬಂದ ತಕ್ಷಣ ಸಿರಪ್ ಹಾಕಿದ್ರೆ ಸ್ವಲ್ಪ ಕಡಿಮೆ ಆಗಿರೋದು. ನೀನು ಹಂಗೇನಾದ್ರೂ ನೋಡ್ಬೇಕು ಅನ್ನಂಗಿದ್ರೆ ಹೇಳೋ ಮಗ, ಇಲ್ಲೇ ಫೋನಲ್ಲೇ ತೋರಿಸ್ಬಿಡ್ತೀನಿ. ವಿಡಿಯೋ ಕಾಲ್ ಏನಾದ್ರು ಮಾಡ್ಬಿಡೋಣ. ಇಲ್ಲ ವಿಡಿಯೋ ಕಾಲ್ ಅಲ್ಲ, ಫೋನಲ್ಲೇ ಫೋಟೋ ತೋರಿಸ್ಬಿಟ್ಟು ಅಲ್ಲೂ ಕರ್ಕೊಂಡೋಗಿ ಅವರು ಫೀಸ್ ಎಲ್ಲ ಕಟ್ಸಿ ಮೆಡಿಸಿನ್ ಎಲ್ಲ ತಂದ್ಮೇಲೆ ವಾಟ್ಸಪ್ ಅಲ್ಲಿ ಫೋನ್ ಏನ್ ತೋರಿಸ್ಬೇಕು? ನಿಮಿಷ ಇರು ಮಗನ, ಇಲ್ಲಿ ಏನ್ ತೋರಿಸ್ಬೇಕು? ಕಾಲ್ ಬರ್ತೈತಿ ಇರು. ಸೊ ಈಗ ಅಲ್ಲಿಗೆ ಹೋಗ್ಬೇಕು. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಏನು, ಬೆಳಿಗ್ಗೆ ಏನ್ ಅನ್ಕೊಂಡಿದೀನಿ ಅಂತ ಅಂದ್ರೆ, ತಿಂಡಿ ಮತ್ತೆ ಸಾಂಬಾರ್ ಬೆಳಿಗ್ಗೆನೆ ಮಾಡಿ ಇಡೋಣ ಅಂತ ಅನ್ಕೊಂಡಿದೀನಿ. ಅದಕ್ಕೆ ನಂಗೆ ಸ್ವಲ್ಪ ವೆಜಿಟೇಬಲ್ಸು ಮತ್ತೆ ನಂಗೆ ಏನ್ ಬೇಕದೆಲ್ಲ ಈಗಲೇ ತಂದು ಇಟ್ಕೊಟ್ಬಿಡಿ. ಬೆಳಿಗ್ಗೆ ಹೊತ್ತು ಇವ್ರು ಕಳ್ಸೋದಕ್ಕೆ ಇವ್ರು ಎದ್ದೇಳಲ್ಲ ಬೇಗ. ಸೊ ನಾನು ನನ್ಗೆ ಏನ್ ಬೇಕು ಅದೆಲ್ಲ ಇದ್ರೆ, ಈಗ ಶಾಪಿಂಗ್ ಹೋಗೋಣ ಸೂಪರ್ ಮಾರ್ಕೆಟ್ಗೆ. ಏನೇನ್ ಬೇಕು, ನಿನ್ಗೆ ಏನ್ ತಿಂಡಿ ಮಾಡ್ಬೇಕು ಅನ್ಸುತ್ತೆ ಅದಕ್ಕೆ. ಸರಿ, ಏನ್ ಮಾಡ್ಲಾ ಹೇಳಿ? ನಾವೆಲ್ಲ ಸೂಪರ್ ಮಾರ್ಕೆಟ್ ಇಲ್ಲೇ ನಮ್ಮ ಮನೆ ನಿಯರ್ಲೇ ಇರೋದ್ರಿಂದ ಫ್ರೆಶ್ ಸೊಪ್ಪು ಗಿಪ್ಪು ಎಲ್ಲ ಫ್ರೆಶ್ ಆಗಿ ಬೆಳಗ್ಗೆ. ಇನ್ನೊಂದೇನಂತ ಅಂದ್ರೆ, ಅದು ಏನೇ ಮಾಡ್ಕೊಂಡು ತಿಂದ್ರು, ನಾವೇ ಮಾಡ್ಕೊಂಡು ತಿಂದಾಗ ಅದೇನೇ ಮಾಡ್ಕೊಂಡು ತಿಂದ್ರು ಅಷ್ಟೊಂದು ಮಜಾ ಅನ್ಸಲ್ಲ. ಯಾರು ಒಬ್ರು ಮಾಡ್ಕೊಟ್ಟಾಗ ತಿನ್ಬೋದು, ನಾವೇ ಮಾಡ್ಕೊಂಡಾಗ ಅಷ್ಟೊಂದು. ನಾನು ಅಬ್ಸರ್ವ್ ಮಾಡಿದ್ದೀನಿ, ನಾವು ಮಾಡೋ ತಿಂಡಿನ ಇನ್ನೊಬ್ರು ಚೆನ್ನಾಗಿದೆ ಅಂತ ತಿಂತಾರಲ್ಲ, ಅವಾಗ ನಮಗೆ ಖುಷಿ ಆಗುತ್ತೆ, ಹೊಟ್ಟೆ ತುಂಬುತ್ತೆ ಹೊರತು ನಾವು ಮಾಡಿದ್ದನ್ನ ನಾವೇ ತಿನ್ನಕ್ಕಾಗಲ್ಲ. ನಿಮ್ಗೂ ಹಂಗೆ ಅನ್ಸುತ್ತಾ? ತಿನ್ನಕ್ಕಾಗಲ್ಲ ಅಂತ ಅಂದ್ರೆ ತಿನ್ಲೇಬೇಕು ಬದುಕೋದಿಕ್ಕೆ, ಬಟ್ ಕ್ವಾಂಟಿಟಿ ವೇರಿ ಆಗುತ್ತೆ. ಈಗ ಬೇರೆಯವ್ರು ಯಾರಾದ್ರೂ ತಿಂಡಿ ಮಾಡ್ಕೊಟ್ಟು ಬಡಿಸ್ಕೊಟ್ಟಾಗ ಅದು ತಿನ್ನೋದಕ್ಕೂ, ತಿಂಡಿ ಎಲ್ಲಾರ್ಗು ನಾವು ಬಡಿಸಿ ಅದು ತಣ್ಣಗಾಗಿ ಆಮೇಲೆ ನಾವು ಹಾಕೊಂಡು ತಿನ್ನೋಷ್ಟರಲ್ಲಿ ಇಂಟ್ರೆಸ್ಟೇ ಹೊಟ್ಟೋಗ್ಬಿಟ್ಟಿರುತ್ತೆ. ಸೊ ಈಗ ಒಟ್ಟಿಗೆ ತಿಂಡಿ ಮತ್ತು ಸಾಂಬಾರೆಲ್ಲ ಮಾಡಿಟ್ಟೋಗ್ಬೇಕು. ಅದಕ್ಕೆ ಏನೇನು ಬೇಕು ಏನಿಲ್ಲ ಅಂದ್ಕೊಂಡು, ಈಗ ಮದುವೆ ಅದು ಇದು ಅಂದ್ಕೊಂಡು ಅಮ್ಮನ ಮನೆಗೆ ಓಡಾಡಿಕೊಂಡು ಅಷ್ಟೊಂದು ಅಡುಗೆನೇ ಮಾಡಿರಲಿಲ್ಲ. ಈಗ ನಾವು ನಿನ್ನೆ ಮೊನ್ನೆಯಿಂದ ಇಲ್ಲಿ ಅಡುಗೆ ಸ್ಟಾರ್ಟ್ ಮಾಡಿರೋದು. ಒಂದು 15 ದಿನ ಮನೇಲಿ ಅಡುಗೆನೇ ಮಾಡಿರಲಿಲ್ಲ. ಸೊ ಎಲ್ಲ ಮದುವೆ ಮನೆ ಅಂತ ಅಲ್ಲಿದ್ವಲ್ಲ. ಈಗ ಏನಿದೆ ಏನಿಲ್ಲ ನೋಡ್ಬಿಟ್ಟು ಸೂಪರ್ ಮಾರ್ಕೆಟ್ಗೆ ಹೋಗಿ ತೊಗೊಂಡು ಬಂದು ಮನೇಲಿ ಇಟ್ಬಿಟ್ಟು ಅಲ್ಲಿಗೆ ಹೋಗೋಣ. ಸೊ ಪೃಥ್ವಿ ಬರ್ಡೇ ಅಂತ ಅಂದ್ಬಿಟ್ಟು ಇವತ್ತು ನನ್ನ ಕಡೆಯಿಂದ ಕೇಕ್ ತರಿಸ್ತಾ ಇದ್ದೀನಿ. ಶಿವುಗೆ ಹೇಳಿದ್ದೆ ನಾನು ಹೊರಗಡೆ ಹೋಗೋದು, ಇವತ್ತು ನಾನು ಬಂದಿದ್ದು ಎಲ್ಲ ಸ್ವಲ್ಪ ಲೇಟ್ ಆಯಿತು. ಸೊ ಈಗ ಅವರು ಕೇಕ್ ತೊಗೊಬಂದ್ಬಿಡು ಶಿವು ಅಂತ ಹೇಳಿದ್ದೆ ಅವನಿಗೆ. ಅವ್ನು ತೊಗೊಬಂದಿರ್ತಾನೆ, ಹೋಗ್ಬಿಟ್ಟು ಕೇಕ್ ಕಟ್ ಮಾಡಿಸ್ಬೇಕು. ತೆಗ್ದಾಗ ಯಾರಾದರೂ ಕ್ಯಾಮ್ರಾ ಇಬ್ಬರಲ್ಲಿ ಒಬ್ರು ಓಪನ್ ಮಾಡಿದ್ರೆ ಇನ್ಮೇಲೆ ಕಂಡೀಷನ್ಸ್ ಹಾಕೋಬೇಡ. ಒಬ್ರು ಕ್ಯಾಮ್ರಾ ಇಟ್ಕೊಂಡವ್ರೆ, ಇನ್ನೊಬ್ರು ತೆಗಿಯಂಗಿಲ್ಲ. ಆ ಸೀನ್ ಅವ್ರಿಗೆ
ಜವಾಬ್ದಾರಿ ಮಾಡ್ಕೊಡ್ಬೇಕು. ಬೇಕಿದ್ದವ್ರು ನಾವ್ ಯಾರು ಕ್ಯಾಮ್ರಾ ತೆಗಿದೆ ಅಂತ ತಗೋಬೇಕು. ಕಂಟೆಂಟ್ ಕೊಡ್ಬೇಕು. ಡೀಲ್ ಓಕೆ. ಹೇ ಈಗ ಹಿಂದೆಗಡೆನೆ ಅವ್ರ ಅಪ್ಪ ಬಂದ್ರು. ಹಸುನು ನೋಡಿದ ತಕ್ಷಣ ಓಡ್ತಾ ನೋಡಿ ಫ್ರೆಂಡ್ಸ್, ನಮ್ಮ ಮನೇಲಿ ಕಂಟೆಂಟ್ಗೆ ಏನೋ ಡಿವಿಷನ್ ಮಾಡ್ಕೊತಾ ಇದೀವಿ. ಆಸ್ತಿ ಡಿವೈಡ್ ಮಾಡ್ಕೊಂಡಂಗೆ ಕಂಟೆಂಟ್ ಡಿವೈಡ್ ಮಾಡ್ಕೊಳ್ಳೋಣ ಅಂತ. ನೀನು ಹೋದ್ಮೇಲೆ ಏನಂದ್ರೆ ನಿನ್ ಮಗ ಸಮಾಧಾನ ಮಾಡ್ಕೊ ಅಂತವ್ರೆ. ಬೇಗ ಬೇಗ ಹೋಯ್ತವಳೆ, ಬೇಗ ಮಾತು. ನಾನು ನವೀನ್ ಮೇಲೆ ಕೋಪ ಮಾಡ್ಕೊಂಡು ಅಲ್ಲಿ ಹೇಳ್ತಾ ಇದ್ದೀನಿ ಬೆಳಿಗ್ಗೆ ಏನ್ ತಿಂಡಿ ಮಾಡ್ಬೇಕು. ಕೇಳಿಸ್ತಾ ಇಲ್ಲ ಅಲ್ಲಿ ನೀರ್ ಸೌಂಡ್ಗೆ. ಸೌಂಡ್ ನೀನ್ ಹೆಂಡತಿ ಹೋಯ್ತೋಳೆ ಬೇಗ ಬೇಗ. ನೀನ್ ಹೆಂಡತಿ ಹೋಯ್ತವಳೆ, ಬೇಗ ಬೇಗ ಬಾ. ಅದ್ ಮ್ಯೂಟ್ ಮಾಡೀಗ, ಫುಲ್ ಮ್ಯೂಟ್ ಮಾಡು ಪೃಥ್ವಿ. ಫ್ರೆಂಡ್ಸ್, ನಾನು ನವೀನ್ ಅವರು ಅಂಗಡಿಗೆ ಹೋಗೋಣ, ಒಂದು ನಿಮಿಷ ಇರು ಹೇಳ್ಬಿಡ್ತೀನಿ ಏನಕ್ಕೆ ಅವ್ನು ಆ ಥರವಂಗೆ ಅಂದ ಅಂತ. ನಾನು ನವೀನ್ ಅವ್ರಿಗೆ ಅಂಗಡಿಗೆ ಹೋಗೋಣ ಬನ್ನಿ ಬೆಳಗ್ಗೆ ಟಿಫನ್ ತರಕ್ಕೆ ಅಂದರೆ ಸೋಂಬೇರಿತನ ತೋರಿಸ್ತಾ ಇದ್ರು. ಬಾರೆ ಹೋಗೋಣ ನಡೀವಿ ಮನೆಗೆ ಅಂತ. ನಾನು ಬೆಳಗ್ಗೆ ತಿಂಡಿ ಏನು ಮಾಡೋದು ನೀವು ಹಿಂಗೆ ಆಡಿದ್ರೆ ಹೋಗಿ ನಾನು ಹೋಗ್ತೀನಿ ಅಂದ್ಕೊಂಡು ನಾನು ನಡ್ಕೊಂಡು ಬಂದ್ಬಿಟ್ಟೆ ನಮ್ಮ ಅಮ್ಮನ ಮನೆಗೆ. ಅದಕ್ಕೆ ಇವ್ನು ಹಿಂದೆಯಿಂದ ಬಂದ್ಬಿಟ್ಟು ಮಮ್ಮಿ ಬಾ ಸಮಾಧಾನ ಮಾಡ್ಕೊ ಅಂದ. ಅದಾದ್ಮೇಲೆ ಒಳಗಡೆ ಹೋಗ್ಬಿಟ್ಟು ಏನಂದವನೇ ಗೊತ್ತಾ, ಎಲ್ಲಿಗೆ? ಯಾರ ಮನೆಗೆ? ನನ್ನ ಹೆಂಡತಿ ನಿನ್ಗೇನಾಗಬೇಕು? ನನ್ನ ಹೆಂಡತಿ ಅಂತೀಯಾ? ಯಾರು ಯಾರು ಹೇಳ್ಕೊಟ್ಟಿದ್ದು? ಮದುವೆ ಆದ್ಮೇಲೆ ಅವ್ರಿಗೆ ಹೆಂಡತಿನ? ನನ್ನ ಹೆಂಡತಿನ ಅವರು? ಹ್ಯಾಪಿ ಬರ್ಡೇ ಟು ಯು. ಹೇಗಿತ್ತು ಪೃಥ್ವಿ ಡೇ? ಎಷ್ಟು ವರ್ಷ ನಿಂಗೆ? 23 ಕಂಪ್ಲೀಟ್ ಆಯ್ತಾ? 22 ಕಂಪ್ಲೀಟ್ ಆಗಿ 23 ಈಗ ರನ್ನಿಂಗು. ಓಕೆ, ಒಳ್ಳೇದಾಗಲಿ, ಚೆನ್ನಾಗಿರು 100 ಕಾಲ. ಇಲ್ಲಿ ಬನ್ನಿ, ನನ್ನ ನಾದ್ನಿ ಮತ್ತು ನಮ್ಮ ಅಕ್ಕ ಏನು ಮಾಡ್ತವ್ರೆ ಅಂತ ತೋರಿಸ್ತೀನಿ. ನಿಂಗೆ ಹಂಗೆ ತರಬ ಬರ್ತದೆ ನಮ್ಮ ಫೋನು. ಫ್ರೆಂಡ್ಸ್, ನಾನು ಈಗ ತಾನೇ ಹೇಳ್ದೆ ತಾನೇ ಅವಳಿಗೆ, ನಾನು ಕ್ಯಾಮ್ರಾ ತೆಗ್ದಾಗ ನೀವಿಬ್ರು ಮಾತಾಡಂಗಿಲ್ಲ ಅಂತ. ಐ ಮೀನ್ ಮಾತಾಡಬೇಕು ಅವ್ರ ವಿಡಿಯೋ ಬಗ್ಗೆ. ಹಾ, ಮತ್ತೆ ನೋಡು ತೆಗ್ದಿ ತಕ್ಷಣ ತೆಗ್ದುಬಿಡ್ತಾಳೆ. ನಿನ್ ಮುಖ ತೋರಿಸ್ಬಿಡು ಅದ್ರಲ್ಲಿ. ತೋರ್ಸ್ಕೊಳ್ಳೋ ಸುಮ್ಮನಿರು. ಓಪನ್ ಬಿರಿಯಾನಿನಾ? ಎಂತ ಮಿಂಚಿಂಗು. ನಿಜ ಫ್ರೆಶ್ ಆಗಿ ಫ್ರೆಶ್ ಹೆಂಗೆ ಅಂದ್ರೆ ರೆಡಿ ಆದ್ರೆ ನನ್ನ ಚೆನ್ನಾಗಿ ರೆಡಿ ಆಗೋದಿಲ್ಲ. ಅಂದ್ರೆ ಹಿಂಗೆ ಫ್ರೆಂಡ್ಸ್ ದಿನ ಅಡುಗೆ ಮಾಡು, ದಿನ ಯಾರು ಮೇಕಪ್ ಮಾಡ್ಕೊಂಡು ಕ್ಯಾಮ್ರಾ ಮುಂದೆ ನಿಂತ್ಕೊಳಕಾಯ್ತದ. ಅಡುಗೆ ಮಾಡಿ ಮಾಡಿ ಸಾಕಾಗಿರ್ತದೆ. ನಮ್ಗೂ ಮನೆ ಕೆಲಸ ಮಾಡೋಷ್ಟೇ ಟಯರ್ಡ್ ಆಗ್ಬಿಡುತ್ತೆ. ಇನ್ನು ರೆಡಿ ಆಗೋಂಥ ಮಾತೇ ಇಲ್ಲ. ಇನ್ನೇನು ಅಲ್ಲ, ಇದು ವ್ಲಾಗ್ ಮಾಡ್ತೀವಿ ಅಂದ್ಬಿಟ್ಟು 3 ಹೊತ್ತು ಲಿಪ್ಸ್ಟಿಕ್ ಹಚ್ಕೊಂಡು ಪೌಡರ್ ಹಚ್ಕೊಂಡು ಇರಕಾಯ್ತದ. ನೋಡಿದ್ರೆ ನ್ಯಾಚುರಲ್ ಆಗಿರೋದು ಜಾಸ್ತಿ. ಒಂದೊಂದ್ಸಲ ರೆಡಿ ಆಗಿ ಅಯ್ಯೋ ನೋಡಿ, ಇವಾಗ ನೆನ್ನೆ ವ್ಲಾಗ ನೋಡಿ, ಇವತ್ತು ನೋಡಿ ಹೆಂಗಿದ್ದೀನಿ. ಊರ್ ನೋಡಿ ಇವರಿಬ್ರು ನಮ್ಮ ರಕ್ಷಿಸಿಗೆ ಅಂತ ಬೇರೆ ಲಿಪ್ಸ್ಟಿಕ್ ಹಾಕಿಲ್ವ ಇವಳು? ಆಲ್ರೆಡಿ ನಾನು ಹೊರಗಡೆ ಹೋಗಿದ್ದೆ, ಬಂದು ಹೊರಗಡೆ ಇಂದಾನೆ ಬಂದೆ ಇಲ್ಲಿಗೆ. ಅಥರ್ವನ್ನ ಹೊರಗಡೆ ಕರ್ಕೊಂಡು ಹೋಗಿದ್ದೆ. ಹಂಗೆ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಪರವಾಗಿಲ್ಲ, ಅವನಿಗೆ ಡಾಕ್ಟ್ರ್ ಮುಖ ನೋಡಿದ ತಕ್ಷಣ ಆಕ್ಟಿವ್ ಆಗ್ಬಿಡ್ತಾನೆ. ಈಗ ಏನು ಮಾಡ್ತಾ ಇದ್ದೀರಾ? ಓಪನ್ ಆಗ ಬಿರಿಯಾನಿ. ಹಾ, ನಮ್ಮ ಅಕ್ಕನ ತಲೆಯಲ್ಲಿ ಏನೋ ಯೋಚನೆ, ಅವಳು ಯೋಚನೆ ಮಾಡ್ತಾ ಇದ್ಲು. ಎಲ್ಲಾದ್ರೂ ಹೋಗ್ಬೇಕಾದ್ರೆ ಫಂಕ್ಷನ್ಗೆ ಬಂಟು ಮತ್ತೆ ಹೆಂಗಿತ್ತು ಹನಿಮೂನ್ ಎಕ್ಸ್ಪ್ರೆಸ್? ನಾನು ಮೈಸೂರಿಗೆ ಬಂದಷ್ಟು ಖುಷಿ ಆಗಲಿಲ್ಲ ನನಗೆ. ಈ ಬಂದ್ಮೇಲೆ ಸಮಾಧಾನ ಆಯ್ತು. ಅಂದ್ರೆ ಅಲ್ಲಿ ಅಷ್ಟೊಂದು ಏನಾಗುತ್ತೆ ಗೊತ್ತಾ, ಯಾವುದೇ ಈ ಟ್ರಿಪ್ಗಳು ಹೋಗೋ ತನಕ ನಮ್ಮ ಮೈಂಡಲ್ಲಿ ಇಮ್ಯಾಜಿನೇಷನ್ ಅಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ 2 days ಅಷ್ಟೇ. ನನಗೆ ನಮ್ಗಿಬ್ರಿಗೂ ಅಷ್ಟೇ, ಯಾವಾಗ ಓಡೋಗ್ತೀವೋ ಅನ್ಸ್ಬಿಟ್ಟಿದ್ದು. ನಿಮ್ಗೆ ಅಂತಲ್ಲ, ಸೀರಿಯಸ್ಲಿ ನಾನು ಹೇಳದ್ನಲ್ಲ, ಊಟಿಗೆ ಇವತ್ತು ಹೋದ್ವಿ, ನಾಳೆ ನೆಕ್ಸ್ಟ್ ಡೇನೆ ಬಂದ್ವಿ. ಒಂದೊಂದು ವೀಕ್ ಇರ್ತಾರೆ, ಆ ಥರ ಎಲ್ಲ ಹೋಗ್ತಾರೆ. ಆಗಲ್ಲ. ಫಸ್ಟ್ ಆಫ್ ಆಲ್ ಅಲ್ಲಿ ಊಟನೇ ಅಡ್ಜಸ್ಟ್ ಆಗಲ್ಲ. ಈಗ ಆಮೇಲೆ ಇಬ್ಬರೇ ಬೇರೆ ಹೋಗಿದ್ವಿ, ಬೋರ್ ಆಗ್ತಿತ್ತು. ಅಲ್ಲಿ ಏನು ರೆಸಾರ್ಟು ಅಲ್ಲಿ ಸುತ್ತಮುತ್ತ
ನಾಚಿ ನೀರಾಯ್ತೋಳೆ ನನ್ನ ಆದ್ನಿ. ಇಲ್ಲಿ ಬಿರಿಯಾನಿ ಮಾಡ್ತಾ ಇದ್ದಾರೆ. ಇವ್ನು ಏನು ಮಾಡೋನ್ ಗೊತ್ತೇನೆ, ನಾನು ನವೀನ್ಗೆ ಅಂಗಡಿಗೆ ಹೋಗೋಣ, ಬೆಳಿಗ್ಗೆ ತಿಂಡಿಗೆ ಏನೇನು ತೊಗೊಬರ್ಬೇಕು ತಂದ್ಬಿಡೋಣ. ಇವರು ನಡಿ ಹೋಗೋಣ ಏನೋ ತೊಗೊಂಡ್ರಾಯ್ತು. ನಿಮ್ದು ಬರೀ ಇದೇನೆ, ಎಲ್ಲಿಗೆ ಹೋಗ್ಬೇಕಾದ್ರೂ ಅರ್ಜೆಂಟು, ಎಲ್ಲಿಗೆ ಬರಬೇಕಾದ್ರೂ ಅರ್ಜೆಂಟು ಅಂದ್ಕೊಂಡು ನಾನು ಹೋಯ್ತೀನಿ ಬಿಡಿ ಅಂದ್ಕೊಂಡು ನಡ್ಕೊಂಡು ಬರ್ತಾ ಇದ್ದೆ. ಇವನು ಈಚೆ ಬಂದ, ಮಮ್ಮಿ ಬಾ ಬೇಗ ಬಾ. ಅಯ್ಯೋ ಹಾಂ ಏನಂದ ಗೊತ್ತಾ, ಸಮಾಧಾನ ಮಾಡ್ಕೊ ಬಾ ಅಂತ ಅಂದ. ನಾನು ಬಂದ್ಬಿಟ್ಟೆ, ನಾನು ಕೇಳಿಸೇ ಇಲ್ಲ ಅನ್ನೋ ಥರ. ಆಮೇಲೆ ನೀನ್ ಹೆಂಡತಿ ಒಯ್ತೋಳೆ, ಬೇಗ ಬೇಗ ಕರಿ ತೋರಪ್ಪನ್ಗೆ. ಈ ಮದ್ವೆ ಅನ್ನೋ ಕಾನ್ಸೆಪ್ಟ್ ಎಲ್ಲ ನೋಡ್ಬಿಟ್ಟು ಅವ್ನಿಗೆ ಹೆಂಡತಿ ಅದೆಲ್ಲ ಗೊತ್ತಾಗ್ಬಿಟ್ಟು. ಹೆಂಗಿತ್ತು ಹನಿಮೂನ್ ಎಕ್ಸ್ಪ್ರೆಸ್? ಹೆಂಗಿತ್ತು? ಹಾ, ಒಂಚೂರು ಆ ಕಡೆ ನಡಿ. ಏನ್ ಡಿಸ್ಟರ್ಬೆನ್ಸ್, ಗಂಡು ಮಾತಾಡ್ಸ್ಕೊಬತ್ತೀನಿ. ಟ್ರಾವೆಲ್ ಮಾಡ್ಬೇಕಾದ್ರೆ ಎಲ್ಲ ಏನ್ ಬೋರ್ ಆಗ್ಲಿಲ್ವಾ? ನಿದ್ದೆ ಮಾಡೋದ್ಲಾ? ಹೆಣ್ಮಕ್ಳು ಕತ್ತಿನೇ ಹಂಗೆ, ನಾನು ಹಂಗೆ ಅಲ್ವಾ ನವೀನ್? ನಿದ್ರೆ ನಿದ್ರೆ ಹೆಂಗ್ ಬಂದ್ಬಿಡುತ್ತೆ. ಹೌದಾ? ನಾನು ಅಷ್ಟೊಂದಿಲ್ಲ, ನನ್ಗೆ ವಾಮಿಟ್ ಅದು ಇದು ಆ ಥರ ಎಲ್ಲ ಇಲ್ಲ. ನನ್ಗೆ ಮುಂದೆ ಇಲ್ದೆ ಹಿಂದೆ ಕುತ್ಕೊಂಡ್ರೆ ತೊಳ್ಸೋದು ಆ ಥರ ಎಲ್ಲ ಆಗುತ್ತೆ. ಫ್ರಂಟ್ ಸೀಟಲ್ಲಿ ಹಂಗೇನೂ ಆಗಲ್ಲ. ಅದು ಅಭ್ಯಾಸ ಆದಂಗೆ. ಆಮೇಲೆ ಅಲ್ಲೆಲ್ಲ ಪ್ಲೇಸ್ ಎಲ್ಲ ಹೆಂಗಿತ್ತು? ಸೊ ನ್ಯೂ ಕಪಲ್ಸ್ ಯಾರಾದ್ರೂ ಹೋಗ್ಬೇಕು ನಿಮ್ ತರ ಅಂತ ಅನ್ಕೊಂಡಿದ್ರೆ ಏನ್ ಸಜೆಸ್ಟ್ ಮಾಡ್ತೀಯಾ? ರಾಯಲ್ ಆಗಿ ವಾತಾವರಣ ಅಂತೂ ಸೂಪರ್ ಆಗಿತ್ತು. ಆರಾಮಾಗಿ ಹೋಗಿ ಬರ್ಬೋದು ಅಂತ ಅನಿಸ್ತು ಅಲ್ಲಿ. ಕಂಫರ್ಟಬಲ್ ಆಗಿ. ಎಕ್ಸ್ಪೆನ್ಸಿವ್ನು ಅಷ್ಟೇ ಓಕೆ ಅನಿಸ್ತು. ಎಲ್ಲ ಒಂದು 5500 ಅಷ್ಟೇ ನಮ್ಗೆ ಆಗಿದ್ದು ರೆಸಾರ್ಟ್ಗೆ. ಒಂದು ಅಕ್ಕಪಕ್ಕ ನೋಡೋ ಪ್ಲೇಸ್ಗಳು ಇದೆ. ಡ್ಯಾಮ್ ಇದೆ, ಜೋರಾಗಿ ಮಾತಾಡೋ. ಡ್ಯಾಮ್ ಇದೆ, ಮತ್ತೆ ಜಿಪ್ ಲೈನ್ಗಳಿದೆ. ಟೀ ಹೇಳಿದ್ನಲ್ಲ ನಾವು ಹೋಗಿದ್ದಲ್ಲ, ಟೀ ಮ್ಯೂಸಿಯಂ ತುಂಬಾ ಇದೆ. ಮತ್ತೆ ಅದ್ರ ಪಕ್ಕದಲ್ಲಿ ಇದಿದೆ, ಏನು ಗ್ಲಾಸ್ ಬೀಚ್ ಇದೆ. ಒಟ್ನಲ್ಲಿ ಹೋಗಿ ಬರ್ಬೋದು. ಅಂದ್ರೆ ಈ ಶಾರ್ಟ್ ಟ್ರಿಪ್ ಅಂತ ಹೋಗಿ ಬರೋದಾದ್ರೆ ಹೋಗಿ ಬರ್ಬೋದು. ಹೌದಾ ಪೃಥ್ವಿ? ಇದೇನ್ ಹಿಂಗ್ ರಿಫ್ಲೆಕ್ಟ್ ಐತೈತಿ ಹೊರಗಡೆ ಸ್ಟೇಟ್. ನಮ್ಮ ಅಮ್ಮನ್ನ, ನವೀನ ಇಷ್ಟ ಜನಕ್ಕೆ ಎಷ್ಟು ಅಕ್ಕಿ ಹಾಕ್ಬೇಕು ಅಂತ ನನ್ ಗಂಡನ್ ಕೇಳ್ತಾರ ನಮ್ಮಮ್ಮ. ಅಷ್ಟು ರೈಸ್ ನ ಅಳ್ತೆ ಇವ್ರು ಪರ್ಫೆಕ್ಟ್ ಆಗಿ ಹೇಳ್ತಾರೆ ಅಂತ ಹೇಳಿದ್ದೆ. ನನ್ ಮಾತು ಕೇಳ್ತೇನೆ, ಇವ್ರು ಇದು ಮಾಡಿದ್ರಲ್ಲ, ಜಾಸ್ತಿ ಹಾಕ್ಬಿಟ್ಟಿದ್ರು. ಹಾಕ್ಬಿಡೋದು ಟಚ್ಚೇ ಮಾಡಿರ್ಲಿಲ್ವಲ್ಲ. ಹೇಳಿ ಈಗ ಎಷ್ಟು ಬೇಕಾಗ್ಬೋದು ಹೇಳಿ. ಈಗ ಇಷ್ಟು ಜನ ಇದೀವಿ. ಬಿರಿಯಾನಿ ಮಾಡ್ತಿರ್ಗಲ್ವಾ? ಅಲ್ಲಿ ಇಬ್ರು ಅಡುಗೆ ಮನೆಯಲ್ಲಿ ಇಬ್ರು. ಅಯ್ಯೋ ಅಥರ್ವ, ನಾಲ್ಕು ಹಾಕಿ ಸಾಕು. 4 ಹಾಕಿ ಸಾಕು. ಏನು ಗೊತ್ತಾ, ನಾವೆಲ್ಲ ಮುಂಚೆ ಹೋಗ್ತಿದ್ವಲ್ಲ ಅವಾಗೆಲ್ಲ ಹಂಗೇನೆ 3 ನೈಟ್ ಆಲ್ಟು. ಫಸ್ಟು ಹೋಗ್ತಿದ್ದಲ್ಲಾಗ ಹಾಂ, ಫಸ್ಟ್ ಹೋದಾಗ ಏನು ಮಾಡ್ತಿದ್ವಿ, ಹೊರನಾಡಲ್ಲಿ ಆಲ್ಟ್ ಆಗ್ಬಿಡ್ತಾ ಇದ್ವಿ ಸ್ಟಾರ್ಟಿಂಗು. ನಾವೆಲ್ಲ ಒಟ್ಟಿಗೆ ಈಗ ಇವರು ಹನಿಮೂನ್ ಮುಗಿಸ್ಕೊಂಡ್ ಬಂದಿದ್ದಾರೆ, ಟ್ರಿಪ್ ಅಲ್ಲ. ಸೊ ನಾವು ಫ್ಯಾಮಿಲಿ ಟ್ರಿಪ್ ಮಾಡೋಣ ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡ್ತಾ ಇದೀವಿ. ಯಾವಾಗ ಇನ್ನೂ ಸ್ವಲ್ಪ ಮಕ್ಳದ್ದು ಸ್ಕೂಲ್ ಎಲ್ಲ ಮುಗ್ದು ಏಪ್ರಿಲ್ ಮೇ ಆ ಟೈಮಲ್ಲಿ. ನಾವೆಲ್ಲ ಆಲ್ಟ್ ಆಗ್ತಿದ್ವಿ ಗೊತ್ತಾ? ನಾವು ಹೋದಾಗ ಫಸ್ಟ್ ಈ ಹಾಸನ ಮೇಲೆ ಹೋಗ್ಬಿಟ್ಟು ಬೇಲೂರು, ಹಳೆಬೀಡು ಅವೆಲ್ಲ ನೋಡ್ಕೊಂಡು ಎಲ್ಲ ಹೋಗಿದೀವಿ. ಬಟ್ ಅದೇ ಪ್ಲೇಸ್ ನೋಡಕ್ ಬೋರಿಂಗ್ ಅನ್ಸುತ್ತೆ. ಏನಾಗೋದು ಅದೇ ಪ್ಲೇಸ್ಗೆ? 1 ನೈಟ್ ಹೊರನಾಡು ಆಲ್ಟು, ಸೆಕೆಂಡ್ ನೈಟು ಮುರುಡೇಶ್ವರ ಆಲ್ಟು, ಥರ್ಡ್ ನೈಟು ಧರ್ಮಸ್ಥಳ ಆಲ್ಟು, ನೆಕ್ಸ್ಟ್ 4ನೇ ನೈಟ್ ಮನೆ. ಗೋಕರ್ಣ ಚೆನ್ನಾಗಿದೆ. ಗೋಕರ್ಣದಲ್ಲಿ ಅದೆಲ್ಲ ಬೀಚು ಅಲ್ಲ, ಇವಾಗ ಇನ್ನೂ ಏನೇನು ಆಕ್ಟಿವಿಟೀಸ್ ಎಲ್ಲ ಮಾಡಿದ್ದಾರೆ. ಗೋಕರ್ಣದಲ್ಲಿ ತುಂಬಾ ಚೆನ್ನಾಗಿರ್ತದೆ. ಎಲ್ಲ ಒಟ್ಟಿಗೆ ಓಡ್ಲಾ ತಿಂತೀವಿ ನೋಡು ಊಟ, ಅದಂತೂ ತುಂಬಾ ಚೆನ್ನಾಗಿರ್ತದೆ. ಒಟ್ಟು ಒಂದು 2-3 ಸರಿ ಖುಷಿ ಮಾಡಿಸ್ಬಿಟ್ಟು. ಬಾಡಿ ಲೋಷನ್ ಎಲ್ಲ
ಈಗ ರೀಸೆಂಟಾಗಿ ಇದಕ್ಕೆ ಹೋಗ್ಬೇಕಲ್ಲ ಯಾವ್ದದು ಕಡೂರು ದುರ್ಗಾ ಪರಮೇಶ್ವರಿ. ಇವ್ರಿಗೆ ಒಂದ್ಸಲ ಪ್ಲಾನ್ ಮಾಡ್ಬೇಕು. ನಾವು ತುಂಬಾ ದಿನದಿಂದ ಅನ್ಕೊಂಡಿರೋದು ಫ್ರೆಂಡ್ಸ್, ಅದು ಎಷ್ಟೋ ವರ್ಷಗಳಾಗೈತೆ, ಬಟ್ ನಮ್ಗೆ ಸಮಯನೇ ಬರ್ತಾ ಇಲ್ಲ. ಈಗ ಶಾಸ್ತ್ರ ಮುಗಿಸ್ಕೊಂಡು ಹಂಗೆ ಹೋಗೋಣ. ಯಾವಾಗ? ಇದು ಭಾನುವಾರ ಸೋಮವಾರ ಮುಗಿಸ್ಕೊಂಡು ಹೋಗೋದು. ಸೋಮವಾರ ಏನು ಹಂಗಾಗಲ್ಲ. ನೆಕ್ಸ್ಟ್ ಇದು ಸೆಕೆಂಡ್ ಸ್ಯಾಟರ್ಡೆ ಸಂಡೇ ನಾವು ಮಾಡೋದು ಸ್ವಲ್ಪ ಮೊದಲೇ ಬರುತ್ತೆ, ಒಂದು ಮೊದಲೇ ಗೊತ್ತಾಗ್ಬೇಕು. ಸ್ವಲ್ಪ ಮೊದಲೇ ಸೆಕೆಂಡ್ ಸ್ಯಾಟರ್ಡೆ ಸಂಡೇ ಅದೇ ವೀಕ್ ಅಲ್ಲ, ಅದ್ರ ನೆಕ್ಸ್ಟ್ ವೀಕ್. ಸೊ ರಜಾಗಳ್ದೆ ಪ್ರಾಬ್ಲಮ್ ಆಗುತ್ತೆ. ಸುಮಾರು ಜನ ಕಮೆಂಟ್ ಮಾಡ್ತಾ ಇರ್ತೀರಾ, ರಮ್ಯಾ ನೀವ್ ಯಾಕೆ ಟ್ರಾವೆಲ್ ಮಾಡಲ್ಲ, ಹೊರ್ಗಡೆ ಹೋಗಲ್ಲ, ಸುತ್ತಾಡಲ್ಲ, ನೀವ್ ಎಂಜಾಯ್ ಅಂದ್ರೆ ಆತರ ಎಂಜಾಯ್ ಯಾಕೆ ಮಾಡಲ್ಲ ಅಂತ. ಬಟ್ ಏನಂತ ಅಂದ್ರೆ, ಒಂದು ಸಮಯ ಸಿಗಲ್ಲ, ಇನ್ನೊಂದು ಈ ಮಕ್ಕಳು. ಸೊ ನಾವೆಲ್ಲ ಹೊರಗಡೆ ಹೋಗಿ ಎಂಜಾಯ್ ಮಾಡಬೇಕು ಅಂದರೆ ನಮ್ಮ ಆರ್ಯ ಅಥರ್ವನಷ್ಟಾದರೂ ದೊಡ್ಡವನಾಗಬೇಕು. ಈಗ ನೋಡಿ ನಮ್ಮ ಅಥರ್ವ ಇಂಡಿಪೆಂಡೆಂಟ್ ಆಗಿರ್ತಾನೆ. ಅಮ್ಮ ಕಡೂರ್ಗೆ ಹೋದ್ರೆ ಎಲ್ಲರೂ ಹೋಗ್ಬೇಕು. ಕಡೂರ್ ದುರ್ಗಾ ಪರಮೇಶ್ವರಿ ಇದು ತುಂಬಾನೇ ಪವರ್ಫುಲ್ ದೇವ್ರು. ಅದು ನಾವ್ ಅನ್ಕೊಂಡಿದೀವಿ ಹೋಗ್ಬೇಕು ಅಂತ. ಹೋಗ್ಬೇಕು. ಬಂದ್ರು ಸರ್ ದೊಡ್ಡಕ್ಕ. ಓ ಅಯ್ಯೋ ನನ್ ತಂಗಿ ಸುಖ ಅವಳು ಸುಖನ ನೀವು ಇಸ್ಕೊಳ್ಳಿ ಕೊಡ. ಒಬ್ನೇ ನೋಡ್ತಾರೆ ನನ್ ಸುಖ ಬೆಳಿಗ್ಗೆಯಿಂದ ರಾತ್ರಿ ಕಷ್ಟಪಡ್ತೀನಿ ಅವನಿಗೆ ಅಷ್ಟೇ ಗೊತ್ತಿರೋದು ನಾನು ಎಷ್ಟು ಕಷ್ಟಪಡ್ತೀನಿ, ಎಷ್ಟು ಸ್ಟ್ರಗಲ್ ಮಾಡ್ತಾ ಇದ್ದೀನಿ ಅಂತ. ಬಂದ್ರೆ ಮನೆಗ್ ಬಂದ್ರೆ ಬ್ಯಾಕ್ ಪೇನು 5 ನಿಮಿಷ ಲೀನ್ ಆಗಿರಲ್ಲ ಹಾಸಿಗೆ ಮೇಲೆ. ಕಂಟಿನ್ಯೂಸ್ ಏನಾದ್ರು ಮಾಡ್ತಾನೆ ಇರ್ತೀನಿ. ನಾನು ಸುಖವಾಗಿದ್ದೀನಿ ಅಂತ. ಇವ್ರುಗಳು ಮಧ್ಯಾಹ್ನ ಮಲ್ಕೋಬೇಕು ಅಂದ್ರೆ 1 ಅವರ್ ನಿದ್ದೆ ರೆಸ್ಟ್ ಮಾಡ್ಬೋದು. ಬಟ್ ನಾನ್ ಹಂಗಲ್ಲ, ನನ್ಗೆ ಕಂಟೆಂಟ್ ನ ಕ್ರಿಯೇಟ್ ಮಾಡಕ್ಕೂ ಮನೆಗ್ ಬಂದ್ಮೇಲೆ ಟೈಮ್ ಆಗೋದು, ಅವಾಗ್ಲೇ ಮಾಡ್ಬೇಕು ನಾನು. ಆಯ್ತು ಮಲ್ಕೊಳ್ಳಿ ನೆಮ್ಮದಿಯಾಗಿ. ಈಗ ಹೋಗಿ ಬೆಳಗಾನು ನಿದ್ದೆ ಮಾಡಿ. ಆರ್ಯ ಹಂಗಾರೆ ಇವತ್ತು ದೊಡ್ಡಮ್ಮನ ಪಕ್ಕ ಮಲ್ಕೊಬಿಡ ಆರ್ಯ. ನಿಮ್ ಮಗನ್ ಕರ್ಕೊಳಕ್ ಆಗಲ್ಲ ಕಣವ, 1 5 ನಿಮಿಷನೂ ಆಗಲ್ಲ, ಅಷ್ಟು ಹೊಟ್ಟೆ ಉರಿಸ್ತಾನೆ ಅಂತ ಬೈತಾರೆ. ಅಯ್ಯೋ ಸಾಕಾಗದೆ ಕಣವ, ಎರಡೇ ಸಾಕಿಡ್ಸವೆ ಅವೇ ಅಲ್ವ ಬಂಟು ಅಲ್ವಾ? ಚೀ ಬಾಯಿಗೆ ಹಾಕೋಬಾರ್ದು. ಗುಡ್ ಬಾಯ್ ಅಲ್ಲ ನೀನು, ಗುಡ್ ಬಾಯ್. ಡಾಕ್ಟರ್ ಸಜೆಸ್ಟ್ ಮಾಡೋದಿದು. ಇದು ಒಂದು ಸೋಪೇನೆ 500 ರೂಪಾಯಿ ಸೆಬಾಮೆಡ್ದು ಒಂದ್ ಸೋಪು ಮಗುಗೆ ಯೂಸ್ ಮಾಡೋದು. ಏನಾಯ್ತು ಗೊತ್ತಾ, ಈಗ ಮದ್ವೆ ಅದು ಇದು ಅಂತ ಒಂದು ಸ್ಕಿನ್ ಕೇರ್ ಕರೆಕ್ಟ್ ಆಗಿ ಮಾಡಿಲ್ಲ, ಕ್ರೀಮ್ಸ್ ಎಲ್ಲ ಕರೆಕ್ಟ್ ಆಗಿ ಹಚ್ಚಿಲ್ಲ, ಹಂಗಾಗಿ ಫುಲ್ ರಫ್ ಆಗೈತೆ. ಒಂದು ಅಲ್ಲಿ ಟೇಬಲ್ ಮೇಲೆ, ಇಲ್ಲಿ ಈ ರೂಮ್ ಅಲ್ಲಿ ಐತೆ, ಈ ರೂಮ್ ಬಂದೈತೆ. ಸ್ಯಾಟರ್ಡೆ ಇದಂತಲೇ ಶನಿದೇವ್ರದ್ದು ಜಾತ್ರೆ ಅಂತ ಭಾನುವಾರ ಫಂಕ್ಷನ್ ಅಂತ ಅಲ್ಲಿ ಹೋಗಿ ನಾವು ಆಲ್ಟೆಲ್ಲಾಗಿದ್ರೆ ಹಿಂಸೆ ಕಣೆ. ಬರಗ ನಾನು ಬೆಳಿಗ್ಗೆ ಭಾನುವಾರ ಬೆಳಿಗ್ಗೆ ಅಲ್ಲಿ ಏನು ಗೊತ್ತಾ ಪ್ರಾಬ್ಲಮ್, 2 ದಿವಸನೂ ಹೋಗಕ್ಕಾಗಲ್ಲ, ಪದೇ ಮತ್ತೆ ಹೋಗು. ಎಲ್ಲ ಆಲ್ಟ್ ಆಗ್ಲೇಬೇಕು. ಆಲ್ಟ್ ಆಗೋದಕ್ಕೆ ಅಲ್ಲೂ ಅವ್ರ ಮನೇಲಿ ಎಲ್ಲ ಗೆಸ್ಟ್ ಎಲ್ಲ ಇರ್ತಾರೆ. ಇಲ್ಲ ಒಂದಿನ ಹೋಗ್ಬೇಕು, ಇಲ್ಲ ಆಲ್ಟ್ ಆಗ್ಬೇಕು. 2 ಸಲ ಅಂತ ಹೋಗ್ತೀನಿ. ನೆಕ್ಸ್ಟ್ ವೀಕ್ ದೇವಸ್ಥಾನಕ್ಕೆ ಹೋಗ್ಬಿಡೋಣ. ಪರ ಸಿಗಲ್ಲ, ದೇವಸ್ಥಾನಕ್ಕೆ ಹೋಗ್ಬಿಡೋಣ. ಸೆಕೆಂಡ್ ಸ್ಯಾಟರ್ಡೆ ಇರುತ್ತೆ ಅವತ್ತು. ನಾನೇನ್ ಮಾಡ್ತೀನಿ ಅಂದ್ರೆ, ದುರ್ಗಾ ಪರಮೇಶ್ವರಿ ದೇವಸ್ಥಾನ ಓಪನ್ ಇದ್ರೆ ಶನಿವಾರ ಹೊರಟ್ಬಿಡ್ತೀನಿ, 2 ಆಗ್ಬಿಡ್ತೀನಿ. ಇರುತ್ತಲ್ಲ ಫ್ರೈಡೆ ಮಾತ್ರನಾ? ಮಂಗಳವಾರ ರಜೆ. ಇದು ಇವತ್ತು ಮಾಡಿದ್ರ ನೀವು ಚಾಕ್ಲೇಟ್ ಕೇಕ್ ಮುಂದೆ ಅಕ್ಕನ ಫೋನ್ ಇಸ್ಕೊಂಡ್ರೆ ಫಸ್ಟ್ ಯಾರು ಇಸ್ಕೊಳ್ಳಿ ಅಂದ್ರೆ ಗೈಸ್, ಇವತ್ತು ನನ್ನ ಬರ್ಡೇ. ಕ್ಯಾರ ಆಡ್ಕೊಂಡು ಇರ್ತದೆ ಕಾಲ. ಎಲ್ಲ ರೆಡಿ ಐತೆ, ನೀವು ಹೋಗ್ಬೇಕೈತೆ ಅಷ್ಟೇ. ನಮ್ಮ ಅಥರ್ವನಿಗೋಸ್ಕರ ಕೇಕ್ನ
ಇಲ್ಲಿ ಅಥವಾ ಕೇಕ್ ತಿನ್ನಂಗಿಲ್ಲ ಬಿರಿಯಾನಿ ಡಾಕ್ಟರ್ ಕೃಷ್ಣ ಕುಮಾರ್ ಓಯ್ ಸರಿ ಬಾ Happy birthday to you. Happy birthday to you. Happy birthday to you, Prithvi. Happy birthday to you. ಬಾರ ಬಾರ ನಾವು ತಿನ್ನಿಸ್ತೀವಿ ಅಷ್ಟೊಟ್ಟು ಪೀಸ್ ಬೇಡ ನೀವೆಲ್ಲ ಒಂದು ಚಿಕ್ಕು ತಿನ್ಸಿ ಬಾರ ಶಿಷ್ಯ ನಿಂತ್ಕೊಳ ಬಾರ ಬರ ತರ ನೀನು ಹ್ಯಾಪಿ ಬರ್ಡೇ ಥ್ಯಾಂಕ್ ಯು ಹ್ಯಾಪಿ ಬರ್ಡೇ ಪೃಥ್ವಿ ಎರಡನೇ ಸಲ ನೀನು ಸ್ವಲ್ಪ ತಿನ್ಸು ಮೊಬೈಲ್ ಹೊಡ್ದಾಕತ್ತೀನಿ ನೀನು ಎತ್ತಿಟ್ಕೊ ನೋಡಿ ಫ್ರೆಂಡ್ಸ್ ಅವ್ರ ಅಕ್ಕನ ಫಸ್ಟ್ ತಿನ್ನಿಸ್ತಾರೆ ಜಾಸ್ತಿ ಮಾಡ ಇನ್ನ ಬಿರಿಯಾನಿನ ಬಿರಿಯಾನಿನ ಮಾಡ್ಕೊಡ್ಲ ಮಾಡಾದ್ಮೇಲೆ ಮಾಡಿಬಿಟ್ಟಾಗ್ಲೇ ಕರಿಬೇಕು ನನ್ನ ನಾನು ನನ್ನ ಮೈದಿಗೆ ಯಾಕೆ ತೊಂದರೆ ಇದೆ ಆ ಕಡೆ ಲೈಟು ಇದು ಇದನ್ನ ಹಾಕಿ ನವೀನ್ ಇದ್ರದ್ದು ಎಲ್ಲಿ ವಾ ನೋಡಿ ಎಷ್ಟು ಬ್ರೈಟ್ ಆಗಿ ಕಾಣಿಸ್ತಾ ಇದೆ. ಬಿರಿಯಾನಿ ಚೆನ್ನಾಗಿರುತ್ತೆ ನೋಡ್ತಾ ಇದ್ರೇನೆ ಎಷ್ಟೊತ್ತಿಗೆ ತಿಂತೀನೋ ಅನ್ಸ್ತಾ ಇದೆ. ದಾವಣಿ ತಿಂತಾವ ಆಯ್ತಾ ಫಿನಿಶ್ಡಾ? ಅಳ್ಳೈತೆ ನೋಡಿದ ಒಂಚೂರು ಅಳ್ಬೇಕು ಅನ್ಸ್ತೈತೆ ನೋಡು. ದಮ್ಮು ಕಟ್ಟಿ ದಮ್ಮು ಎಲ್ಲ ಇಲ್ಲ ಬಟ್ ಅಂದ್ರೂ ಒಂಚೂರು ಒಂದ್ ಪ್ಲೇಟ್ ಚಿಕ್ಕ ಪ್ಲೇಟ್ಗೆ ಹಾಕೊಡ್ತಿದ್ದಲ್ಲ ಆ ಥರ ಹಾಕೊಡೆ ಚೆನ್ನಾಗಿರುತ್ತೆ. ಎಲ್ಲ ತಟ್ಟೆಗೆ ಹಾಕೊಳ್ಳೋದ ಒಂಚೂರು ಕಣೆ ಅದು ಅಂದ್ರೆ ಒಂಥರ ಸ್ಟಾರ್ಟಿಂಗ್ ಅಕ್ಕಿ ತರ ಇರುತ್ತಲ್ಲ, ಸ್ವಲ್ಪ ಇನ್ನೂ ಇದಾಗಿರಲ್ವಲ್ಲ. ಈ ತರ ಎಲ್ಲ ಚೆನ್ನಾಗಿ ಅಕ್ಕಿ ಚೆನ್ನಾಯ್ತಲ್ಲ ಸಾಕು ನಟ್ರೆ ಏನ್ ಮಾಡ್ತಿದ್ರಾ ಒಂಚೂರು ಪಂಗ್ಲಿ ದೇವ್ರಿಗೆ ಎಡೆ ಪಂದ್ಯನೆಲ್ಲ ಬೇಡ ಕಣೆ ದೇವ್ರಿಗೆ ಎಡೆ ಇಡ್ತವ್ರು. ದೇವ್ರಿಗೆ ಎಡೆ ಇಡ್ತಾರಪ್ಪ ಇದು ಯಾರು ನಿನ್ ಮಗನೇ ಒಂದ್ ಬಟ್ಟೆ ಹಾಕು ನವೀನ್ ಚಾರ್ ಬಿದ್ಬಿಟ್ಟವ್ರು. ಹಂಗೆ ಅದನ್ನ ಸುಡ್ತೈತೆ ಏಪ್ಪ, ಹಾಕು ಸುಡ್ತೈತೆ. ನಿನ್ನ ಕೈಲಿ ಆಗಲ್ಲ ಸಖತ್ತಾಗಿದೆ ಫ್ರೆಂಡ್ಸ್. ಸಾಕಾಗೈತೆ ಯಾಕೆ ಬರಲ್ಲ ಹೋಗ ಮುಂದೆ ಹಾಕ್ಬಿಡಿ ಹಾಕ್ಬಿಡಿ ಅಷ್ಟು ಅಲ್ಲ ಇರೋದ್ರಲ್ಲಿ ಪಾಸ್ ಮಾಡ್ಕೊಳ್ಳೋಣ ಸುಮ್ಮನೆ ಅದಾಡ್ತಾನೆ ಬಂದ್ರೆ ಸಾಕಾಗ್ಬಿಡೋಣಕ್ಕ ಜಾಗ ಕೊಡ ಏನು ಅರ್ಜೆಂಟ್ ಬೇಕು ನಾನು ತಿನ್ಸ್ಕೊಡ್ತೀನಿ ಸುಮ್ಮನೆ. ನೀವು ಚೆನ್ನಾಗಿರ್ಬೇಕು ನಮ್ಗೆ. ಫೋನ್ ಹಿಡ್ಕೊಂಡು ಸುತ್ತಮುತ್ತ ಎಲ್ಲ ಪೃಥ್ವಿ ನೈಟು ಎಲ್ಲಿಗೆ ಕಿಚನ್ ಕೊಟ್ಟೈತೀನಿ ಬಾಯ್ಲಿ. ಇಲ್ಲೇ ನಂದಾಗ ಹೋಗ್ಕೊಳ ನಮ್ದೇ ಆಗೋದೇ ಇಲ್ಲ ನಮ್ದಿದ್ರು ದಿನ ನೋಡ್ತೀವಿ ಸುಮ್ಮನೆ ನೋಡೋದು. ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಲ್ಲರೂ ಊಟ ಮಾಡಿದ್ವಿ. ಬಿರಿಯಾನಿ ಅಂತೂ ತುಂಬಾ ಚೆನ್ನಾಗಿತ್ತು. ಯೂಶಲಿ ಕುಕ್ಕರಲ್ಲಿ ಮಾಡ್ತೀವಿ, ಜಾಸ್ತಿ ಜನ ಇದ್ದಾಗ ಈ ಥರ ಓಪನ್ ಆಗಿ ಮಾಡಿದ್ದು ತುಂಬಾ ಟೇಸ್ಟಿಯಾಗಿತ್ತು. ಆ್ಯಂಡ್ ಈ ಒಂದು ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇನ್ನೊಂದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.